ಈ ವಿಡಿಯೋ ಎಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೋಸ್ಕರ. ಯಾರ್ಯಾರು ಆಫ್ಟರ್ ಬಾತ್ ಅಂದರೆ ತಲೆಗೆ ಸ್ನಾನ ಮಾಡಿದ್ಮೇಲೆ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಮಗೆ ತಲೆಯಲ್ಲಿ ಕೂದಲು ಉದುರೋದಕ್ಕೆ ಒನ್ ಆಫ್ ದ ರೀಸನ್ ಈ ಹೇರ್ ಡ್ರೈಯರ್. ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅಂತ ಹೇಳಿದರೆ, ಆ್ಯಸ್ ಯೂಶುವಲ್ ಸನ್ಲೈಟ್ ಇದ್ದೇ ಇದೆ. ಜಸ್ಟ್ ನಾನು ಕೂಡ ಸನ್ಲೈಟಲ್ಲಿ ಸ್ನಾನ ಆದಮೇಲೆ ಅದರಿಂದನೇ ನಾನು ತಲೆನ ಒಣಗಿಸ್ಕೊಳ್ಳೋದು. ಏನಾದರೂ ಎಮರ್ಜೆನ್ಸಿ ಅಂತ ಇದ್ದಾಗ ಮಾತ್ರ ಹೇರ್ ಡ್ರೈಯರ್ನ ಬಳಸಿ. ಅದು ಬಿಟ್ಟು ಯಾವಾಗ ಸ್ನಾನ ಮಾಡಿದ್ರೂ ನೀವು ಹೇರ್ ಡ್ರೈಯರ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಬೋಲ್ಡ್ ತಲೆ ಬರುತ್ತೆ. ನಾವು ಆಫೀಸ್ ಹೋಗೋರು ನಮಗೆ ಸನ್ಲೈಟಲ್ಲಿ ತಲೆ ಒಣಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಇಲ್ಲಾಂದರೆ ಟೈಮ್ ಇರಲ್ಲ ಅಂತ ಹೇಳೋರು ಏನು ಮಾಡ್ಬೋದು ಆಲ್ಟರ್ನೇಟಿವ್ ಆಗಿ ಅಂತ ಹೇಳಿದರೆ, ಇದನ್ನು ಡೈಲಿ ಬಳಸೋಕ್ಕಿಂತ ವೀಕ್ಲಿ ಒನ್ ಟೈಮ್ ಬಳಸಿ. ಇಲ್ಲಾಂದರೆ ಸ್ನಾನನೇ ವೀಕ್ಲಿ ಒನ್ ಟೈಮ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು. ಖಂಡಿತವಾಗೂ ನೀವು ಇದನ್ನು ಬಳಸ್ತಾ ಇದ್ದರೆ ನಿಮ್ಮ ಕೂದಲು ಉದುರೋದಂತೂ 100% ಪಕ್ಕ. ಬಿಕಾಸ್ ನನ್ನ ಹೇರ್ ಮುಂಚೆ ಇನ್ನೂ ತುಂಬಾ ಸಖತ್ತಾಗಿತ್ತು. ನಾನು ಯಾವಾಗ ಶೂಟ್ಸಲ್ಲಿ ಹೇರ್ ಡ್ರೈ ಮಾಡಿಸ್ಕೊಳ್ಳೋದು, ಸ್ಟ್ರೈಟ್ನರ್ ಯೂಸ್ ಮಾಡೋದು, ಕರ್ಲರ್ ಯೂಸ್ ಮಾಡೋದು ಆವಾಗಿಂದ ನನ್ನ ಹೇರು ತುಂಬಾ ಥಿನ್ ಆಗಿಬಿಟ್ಟಿದೆ. ಹೇಳಬೇಕಂದ್ರೆ ಸಿಕ್ಕಾಬಟ್ಟೆ ಇನ್ನೂ ಜಾಸ್ತಿ ಇತ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಅದನ್ನು ಕಮ್ಮಿ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ನಾನು ಸನ್ಲೈಟಲ್ಲೇ ಅದನ್ನು ಒಣಗಿಸ್ಕೊತೀನಿ. ಸೊ ನೀವು ಅದನ್ನು ಟ್ರೈ ಮಾಡಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಲಾಟ್ಸ್ ಆಫ್ ಲವ್.